ವಚನ ನಿಷ್ಠೆ ಬೆಳೆದಂತೆ ಜೀವನ ಬೆಳಕಾಗುತ್ತದೆ. ಶರಣರ ವಚನಗಳು ನಮ್ಮ ಮನಸ್ಸನ್ನು ಬೆಳಗಿಸುವ ದೀಪಗಳಾಗಿವೆ. ಅವರು ಸತ್ಯವನ್ನು ಅನುಭವಿಸಿ ತಮ್ಮ ಅನುಭವವನ್ನು ವಚನದ ಮೂಲಕ ನಮಗಾಗಿ ಬರೆದಿಟ್ಟು ಹೋಗಿದ್ದಾರೆ. ಶರಣರು ದೇಹ ರೂಪದಿಂದ ನಮ್ಮಿಂದ ಅಗಲಿದರೂ ಅವರ ಅನುಭವದ ಮಾತುಗಳಿಂದ ಶಾಶ್ವತವಾಗಿ ಉಳಿದಿದ್ದಾರೆ. ಶರಣರು ವಚನ ಸಾಹಿತ್ಯ ರಕ್ಷಣೆಗಾಗಿ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದರು. ಅವರ ನಂತರ ಡಾಕ್ಟರ್ ಫಗು ಹಳಕಟ್ಟಿ ಅವರು ತುಂಬ ಪರಿಶ್ರಮ ವಹಿಸಿ ವಚನ ಸಾಹಿತ್ಯ ಆಧುನಿಕ ಜಗತ್ತಿಗೆ ನೀಡಿದರು. ಮನುಷ್ಯನ ಜೀವನದಲ್ಲಿ ಯಾವುದೇ ಕಾರ್ಯ ಯಶಸ್ವಿಯಾಗಬೇಕಾದರೆ ಆ ಕಾರ್ಯದಲ್ಲಿ ನಿಷ್ಠೆ ಬಹಳ ಮುಖ್ಯವಾದದ್ದು. ಇದು ಪ್ರಾಪಂಚಿಕ ಜೀವನ ಮತ್ತು ಪಾರಮಾರ್ಥಿಕ ಜೀವನಕ್ಕೂ ಅನ್ವಯಿಸುತ್ತದೆಂದು ಅಲ್ಲಮರು ತಮ್ಮ ವಚನಗಳಲ್ಲಿ ತಿಳಿಸುತ್ತಾರೆ. ನಾವು ಯಾವುದೇ ಸಾಧನ ಮಾಡಬೇಕಾದರೆ ಅದರಲ್ಲಿಯೂ ನಿಷ್ಠೆ ಮತ್ತು ನಿರಂತರತೆ ಬೇಕಾಗುತ್ತದೆ. ನಾವೆಲ್ಲರೂ ಸತ್ಯವನ್ನು ಅರಿತು ಪುರಾತನರ ಮಾರ್ಗದಲ್ಲಿ ನಡೆಯಬೇಕು. ಆ ದಾರಿಯಲ್ಲಿ ಅನೇಕ ತೊಂದರೆಗಳು, ಕಷ್ಟಗಳು ಬರುತ್ತವೆ. ಅವುಗಳನ್ನು ತಾಳ್ಮೆಯಿಂದ ದೂರ ಸರಿಸುತ್ತಾ ನಡೆದಾಗ ನಮ್ಮ ನಿಷ್ಠೆ ದೃಢಗೊಳ್ಳುತ್ತದೆ. ನಮ್ಮ ಜೀವನ ಸಾರ್ಥಕವಾಗಲು ಧರ್ಮಗುರು ಬಸವಣ್ಣನವರ ಮೇಲೆ ನಿಷ್ಠೆ, ಇಷ್ಟಲಿಂಗದ ಮೇಲೆ ನಿಷ್ಠೆ ಹಾಗೂ ಶರಣರ ವಚನ ಸಾಹಿತ್ಯ ಮೇಲೆ ನಿಷ್ಠೆ ಇಡಬೇಕು. ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು, ಅನುಭವ ಮಂಟಪ, ಬಸವ ಕಲ್ಯಾಣ ಅವರ ಗುರುವಾಣಿ.